ನನ್ನ ಹೆಸರು ಬಿಂದು ಅಂತ. ಅನ್ಲಿಮಿಟೆಡ್ ಆಗಿ ಎಲ್ಲ ಸಿಗ್ತಾ ಇದೆ. ಎಲ್ಲ ವೆರೈಟಿಯ ಫುಡ್ಸ್ ಇದೆ, ವೆಜ್ ಇದೆ, ನಾನ್ ವೆಜ್ ಇದೆ. ಸೊ ತುಂಬ ಚೆನ್ನಾಗಿದೆ ಸರ್. ನಿಮ್ಗೆ ತುಂಬ ಇಷ್ಟ ಆಗಿರೋದು ತುಂಬ ಇಷ್ಟ ಆಗಿರೋದಂದ್ರೆ ನೋಡಿ ಸರ್, ಇದೆಲ್ಲ ಎಲ್ಲ ಐಟಮ್ಸು ತುಂಬ ಇಷ್ಟ ಆಯಿತು. ನಾನ್ ವೆಜ್ಜೇ ತುಂಬ ಇಷ್ಟ ಆಯಿತು ಸರ್. ನೀನು ಹೌದು ಸರ್, ನಾನ್ ವೆಜ್. ವಾತಾವರಣ ಹೇಗೆ? ಸೊ ನಮ್ಮ ಅಕ್ಕ ನಮ್ಮ ಅಪ್ಪ ಜೊತೆ ಬಂದಿದ್ದೀನಿ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ ಬೇರೆ ರಿಲೇಟಿವ್ಸ್ ಆಗಲಿ ಎಲ್ಲ ಬಂದು ತಿನ್ಬೋದು. ಸೊ ತುಂಬ ಚೆನ್ನಾಗಿದೆ ಸರ್. ಊಟ ಕೂಡ ತುಂಬ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ತಗೊಂಡಿರೋ ಐಟಮ್ ಅಲ್ಲಿ ಯಾವ್ದು ತುಂಬ ಇಷ್ಟ ಆಯ್ತು ಈಗ? ಸೊ ನನಗೆ ಇದು ರೋಟಿ ಇಷ್ಟ ಆಯಿತು, ಆಮೇಲೆ ಎಗ್ಗು, ಚಿಕನ್ ಫ್ರೈ, ಬಿರಿಯಾನಿ. ಬರೀ ಸಣ್ಣ ಸಣ್ಣವೇ ಹೇಳ್ತಾ ಇದ್ದೀರಿ. ಸೊ ಇವೆಲ್ಲ ತುಂಬ ಇಷ್ಟ ಆಯಿತು ಸರ್ ನನಗೆ. ಫಿಶ್ ಫ್ರೈ ಎಲ್ಲ ಇಷ್ಟ ಆಯಿತು. ಫಿಶ್ ಫ್ರೈ ಬರೀ ಸಣ್ಣ ಸಣ್ಣದ್ರಲ್ಲೇ ತೃಪ್ತಿ ಪಡೋ ಜೀವ. ಹೌದು ಸರ್, ಅದು ಮಾತ್ರ ನಿಜ. ನಮ್ಮ ಟಾಕ್ಸ್ ವಿತ್ ಚಾನಲ್ ನೋಡ್ತೀರಿ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರು, ಇವತ್ತು ನಾವು ಬಂದಿದ್ದೀವಿ ಎಲೆಕ್ಟ್ರಾನಿಕ್ ಸಿಟಿಲಿರುವಂಥ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅನ್ನೋ ಒಂದು ಹೋಟೆಲ್ಗೆ. ಎಷ್ಟಾರು ತಿನ್ನಿ ಏನಾರು ತಿನ್ನಿ, 45ಕ್ಕೂ ಹೆಚ್ಚು ಐಟಮ್ಗಳು. ವೆಜ್ಜು 35 ಐಟಮು, ನಾನ್ ವೆಜ್ಜು 15 ಐಟಮು, ಎಷ್ಟಾರು ತಿನ್ಬೋದು. ಬನ್ನಿ ಏನೇನಿದೆ. ಜೊತೆಗೆ ಇಲ್ಲಿ ಏನಂತಂದರೆ ಸೀನಿಯರ್ ಸಿಟಿಜನ್ 60 ವರ್ಷ ಮೇಲ್ಪಟ್ಟವ್ರಿಗೆ ಊಟ ವೆಜ್ ನಾನ್ ವೆಜ್ ಎರಡೂ ಫ್ರೀ ಇದೆ ಅಂತ. ಬನ್ನಿ ಏನೇನು ಸಿಗ್ತಿದೆ ನೋಡೋಣ. ಇಲ್ಲಿ ನೋಡಿ, ಬರ್ತಿದ್ದಂಗೆ ಸಖತ್ತಾಗಿದೆ ವೈಭವ. ಮೊದಲಿಗೆ ಒಂದೇ ಸರಿಗೆ ನಮ್ಮ ಗಣೇಶನ ಕೂರಿಸಿದ್ದಾರೆ. ಗಣೇಶನಿಗೆ ನಮಸ್ಕಾರ ಮಾಡಿಬಿಡೋಣ. ಜೊತೆಗೆ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ, ಇಲ್ಲಿ ಬನ್ನಿ ಸರ್, ಫ್ಯಾಮಿಲಿ ಕೂತ್ಕೊಂಡು ಮಾಡೋದಕ್ಕೆ ಊಟ ಎಷ್ಟು ಸಖತ್ತಾಗಿದೆ ಅಂತಾರೆ. ಟೇಬಲ್ ಸಿಸ್ಟಮು, ಚೇರ್ ಸಿಸ್ಟಮ್ ಸಖತ್ತಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಪಾರ್ಟಿ ಹಾಲ್ ಇದೆ. ಪಾರ್ಟಿ ಹಾಲ್, ಬನ್ನಿ ಪಾರ್ಟಿ ಹಾಲು ತೋರಿಸೋಣ. ಬನ್ನಿ 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 ನೋಡಿ, ಇದು ಪಾರ್ಟಿ ಹಾಲು. ಇಲ್ಲಿ ನೋಡಿ, ಅಲ್ಲಿ ಬರ್ತಡೇ ನಡೀತಾ ಇದೆ. ಅಲ್ಲಿ ಬರ್ತಡೇ ಮಾಡ್ತಿರೋರು ಎಲ್ಲ ಬಂದಿದ್ದಾರೆ. ಪಾರ್ಟಿ ಹಾಲ್ ಕೂಡ ಇದೆ. ಇದನ್ನೆಲ್ಲ ಕೂಡ ಬಳಸ್ಕೋಬೋದು. ಈ ಕಡೆ ಪಾರ್ಟಿ ಹಾಲ್ ಇದೆ, ಈ ಕಡೆ ಸೈಡು ಬಂದರೆ ನೋಡಿ ವೆಜ್ ನಾನ್ ವೆಜ್ ಎಲ್ಲ ಊಟ ಮಾಡೋದಕ್ಕೆ ಒಂದು ಒಳ್ಳೆ ಟೇಬಲ್ ಸೆಟಪ್ ಇರುವಂಥ ಸಖತ್ತಾಗಿರೋ ಒಟ್ಟು. ಏನೇನು ಸಿಗ್ತಿದೆ, ಏನೇನು ಟೇಸ್ಟ್ ಇದೆ ನೀವು ನೋಡೋಣ, ತಿನ್ನೋನು ಕೂಡ ಮಾತಾಡ್ಸೋಣ. ಬನ್ನಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಈ ಹೋಟೆಲ್ ಹೆಸರೇನಂತೇಳಿ? ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ. ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್. ಎಷ್ಟಾರು ತಿನ್ಬೋದು, ಎಷ್ಟಾದ್ರೂ ತಿಂದು ಏನಾದ್ರೂ ತಿಂದು. ವೆಜ್ ನಾನ್ ವೆಜ್ ಎರಡು ಇದೆಯಾ? ಎರಡು ಇದೆ. ಅನ್ಲಿಮಿಟೆಡ್, ಎರಡು ಅನ್ಲಿಮಿಟೆಡ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ನೀಲಾದ್ರಿ ರೋಡ್ ಅಲ್ಲಿ ಬರುತ್ತೆ. ನೀಲಾದ್ರಿ ರೋಡ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ, ನೀಲಾದ್ರಿ ಬಸ್ ಸ್ಟಾಪ್ ಅಲ್ಲಿ ಟೈಟನ್ IDFC ಬ್ಯಾಂಕ್ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ಬಿಗ್ ಬಫೆಟ್ ಅಂತ ರೆಸ್ಟೋರೆಂಟ್. ಇದು ಆಪೋಸಿಟ್ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದೆ ದೊಡ್ಡದು. ಇದು ಆಪೋಸಿಟ್ ಬರ್ಗರ್ ಕಿಂಗ್ ಅಂತ ಒಂದು ಬಿಲ್ಡಿಂಗ್ ಇದೆ. ಅದರ ಆಪೋಸಿಟ್ ಬರುತ್ತೆ. 5ನೇ ಫ್ಲೋರ್ ಅಲ್ಲಿ ಇರೋದಾ? ಹೌದು ಸರ್. ಅಂದ್ರೆ ಲಿಫ್ಟ್ ಇದೆ ಸರ್ ಇದಕ್ಕೆ ಬರೋದಕ್ಕೆ? ಲಿಫ್ಟ್ ಇದೆ ಸರ್, 2 ಲಿಫ್ಟ್ ಇದೆ. 2 ಲಿಫ್ಟ್ ಇದೆ. ಹೌದು. ಅಂದ್ರೆ ಆರಾಮ್ಸೆ ಬರ್ಬೋದು ಸರ್. ವಯಸ್ಸಾದವರು, ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ಬರ್ಬೋದು. ಓಕೆ ಸರ್. ಸರ್ ಇದು ಏನು ಯಾವ ಟೈಮಿಂಗ್ಸ್ ಏನಿರುತ್ತೆ ಸರ್ ಊಟದ್ದು? ಇದು ಸರ್, ಇದು ನಮ್ದು ಲಂಚ್ ಮತ್ತೆ ಡಿನ್ನರ್ ಇರುತ್ತೆ. ಲಂಚ್ 12 to 4 ಇರುತ್ತೆ, ಡಿನ್ನರ್ 7 to 11 ಇರುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ 2 ಟೈಮ್ ಊಟ ಇರುತ್ತೆ. ಹೌದು. 2 ಟೈಮ್ ವೆಜ್ ನಾನ್ ವೆಜ್ ಎರಡು ಕೂಡ ಅನ್ಲಿಮಿಟೆಡ್ ಇರುತ್ತೆ. ಈ ಏನೇನು ಸಿಗುತ್ತೆ ಸರ್? ವೆಜ್ ಅಲ್ಲಿ ಏನೇನು ಸಿಗುತ್ತೆ, ನಾನ್ ವೆಜ್ ಅಲ್ಲಿ ಏನೇನು ಸಿಗುತ್ತೆ? ವೆಜ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 30 to 35 ಐಟಮ್ಸ್ ಸಿಗುತ್ತೆ. ಎಲ್ಲ 35 ಐಟಮ್ ಸಿಗುತ್ತೆ. ಏನೇನು ಸಿಗ್ಬೋದು ಸರ್? ನಿಮಗೆ ಚಾಟ್ ಸಿಗುತ್ತೆ. ಚಾಟ್ಸ್ ಅಲ್ಲಿ ವೆರೈಟಿ ಸಿಗುತ್ತೆ. ಅದಾದ್ಮೇಲೆ ಸೂಪು, ಫ್ರೂಟ್ ಸಲಾಡು, ಗ್ರೀನ್ ಸಲಾಡು, ಒಂದು 4 to 5 ಸ್ಟಾರ್ಟರ್ ಸಿಗುತ್ತೆ. ಮೇನ್ ಕೋರ್ಸ್ ಸಿಗುತ್ತೆ ಒಂದು 3-4. ಅದಾದಮೇಲೆ ಡೆಸರ್ಟ್ಸಲ್ಲಿ ಒಂದು ವೆರೈಟಿಗಳಿದ್ದಾವೆ. ಅದ್ರ ಜೊತೆಗೆ ರೋಟಿ ಆಗ್ಬೋದು, ನಾನು, ಪೂರಿ, ಆಮೇಲೆ 1-2 ಥರ ವೆಲ್ಕಮ್ ಡ್ರಿಂಕ್ಸು. ಸೊ ಅಲ್ಲೇ ಆ್ಯಡ್ ಮಾಡಿದ್ರೆ ಒಂದು 30+ ಆಗುತ್ತೆ. 30 to 35 ಐಟಮ್ ಆಗುತ್ತೆ. 35 ವೆಜ್ ಐಟಮ್ಗಳು ಸಿಗ್ತಾ ಇದೆ. ಹೌದು. ನಾನ್ ವೆಜ್ ಅಲ್ಲಿ ಏನೇನು ಸಿಗ್ತಿದೆ ಸರ್? ಸರ್, ನಾನ್ ವೆಜ್ಜಲ್ಲಿ ಬಿರಿಯಾನಿ ಸಿಗ್ತಾ ಇದೆ. ಹೌದು. ಸರ್, ಈಗ ತುಂಬ ಜನ ಒಂದು ರೀತಿ ಫ್ಯಾಮಿಲಿಗಳು ಮತ್ತು ಆಫೀಸಲ್ಲಿ ಕೆಲಸ ಮಾಡೋರು ಒಂದೇ ಥರ ಯೂನಿಫಾರ್ಮು ಟ್ಯಾಗ್ ಹಾಕೊಂಡು ಬರ್ತಾರಲ್ಲ, ಏನು ಸರ್ ಇದು ಬರ್ತಾ ಇರೋದು? ಇದು ಆಕ್ಚುಲಿ ಸರ್, ನಮ್ದು ಇಲ್ಲಿ ತುಂಬ ರೀಸನಬಲ್ ಪ್ರೈಸ್ ಇರೋದ್ರಿಂದ ಇಲ್ಲಿ ಬರ್ಡೇ ಪಾರ್ಟಿ ನಡೀತಾ ಇರ್ತದೆ ಜಾಸ್ತಿ. ಅದ್ರ ಪಾರ್ಟಿ ಹಾಲ್ ಇದೆಯಾ? ಪಾರ್ಟಿ ಹಾಲ್ ಇದೆ. ಬರ್ಡೇ ಪಾರ್ಟಿ, ಆನಿವರ್ಸರಿ, ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಷನ್ಗಳು ಏನಾದ್ರು ಮಾಡ್ಕೊಂತಾರೆ. ಅದ್ರ ಜೊತೆಗೆ ಕಂಪನಿ ಟೀಮ್ ಔಟ್ಗಳೆಲ್ಲ ಬರ್ತಾ ಇರ್ತಾರೆ. ಟೀಮ್ ಔಟ್ ಅಂತಂದ್ರೆ ಎಷ್ಟು ಜನ ಬರ್ಬೋದು ಸರ್? ಸರ್, ಮಿನಿಮಮ್ ನೀವು ಒಬ್ರು ಬಂದ್ರು ಬರ್ಬೋದು. ಇಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಇಲ್ಲಿ ಟೀಮ್ ಔಟ್ ಅಂತ? 20 ಜನ, 30, 50, 100 ಜನ, 150 ಜನ ಎಲ್ಲ ಬರ್ತಾ ಇರ್ತಾರೆ. 150 ಜನಕ್ಕೆ ಬಂದ್ರು ಸರ್ವಿಸ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಈಗ ನೀವು ಇಷ್ಟ ಐಟಮ್ ಹೇಳಿದ್ರಿ, ಅಕಸ್ಮಾತ್ ಯಾರಾದರೂ ಫ್ಯಾಮಿಲಿದು ಅಥವಾ ಪಾರ್ಟಿ ಇದು ಏನಾರು ಇದು ಆಫೀಸ್ ಏನಾದ್ರು ಟೀಮ್ ಔಟ್ ಇತ್ತು ಅಂತಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಐಟಮ್ಗಳು ಬೇಕು, ಆ ಥರ ಮಾಡ್ಕೊಡ್ತೀವಿ? ಖಂಡಿತ ಸರ್. ಅವ್ರಿಗೆ ಏನಾದರೂ ಸ್ವಲ್ಪ ಐಟಮ್ ಚೇಂಜಸ್ ಮಾಡ್ಕೊಡ್ಬೇಕು ಅಂತಂದ್ರೆ ನಾವು ಮಾಡ್ಕೊಡ್ತೀವಿ. ಅದರಲ್ಲಿ ಏನಾದರೂ ಮಾಡ್ಕೊಡ್ತೀವಿ ಸರ್. ಇವತ್ತೊಬ್ರು ಪಾರ್ಟಿ ಒಂದು ಬರ್ತ್ಡೇ ಮಾಡಕ್ ಬಂದಿದ್ರು. ಅವರು USA ಇಂದ ಬಂದು ಎಲ್ಲ ಕಡೆ ಹುಡುಕಿ ಇದನ್ನೇ ರೆಫರ್ ಮಾಡಿ ಇದನ್ನೇ ಬಂದಿವಿ, ಸಖತ್ತಾಗಿತ್ತು, ತುಂಬಾ ಫ್ರೆಂಡ್ಲಿ ಆಗಿ ಸಪೋರ್ಟ್ ಮಾಡ್ತಿದ್ರು, ಮತ್ತೆ ನಾವು ಕೇಳದ ಐಟಮ್ ಎಲ್ಲ ಚೆನ್ನಾಗಿ ಕೊಟ್ರು ಅಂತ ಹೇಳ್ತಾ ಇದ್ರು. ಇವರು ಮಾತ್ರ ಅಥವಾ ಎಲ್ಲ ಬಂದವ್ರಿಗೆ ಎಲ್ಲರೂ ಈ ತರ ಸರ್ವಿಸ್ ಇರುತ್ತಾ? ಸರ್, ಈಗ ನಾವು ಬಂದವ್ರಿಗೆ ಎಲ್ಲರಿಗೂ ಇದೇ ತರ ಸರ್ವಿಸ್ ಕೊಡ್ತೀವಿ.
ಇದೇ ತರ ಸರ್ವಿಸ್? ಎಲ್ರಿಗೂ ಇದೇ ಥರ ಸರ್ವಿಸ್ ಕೊಡ್ತೀವಿ ಸರ್ ನಾವು. ಎಲ್ಲರೂ ಬಂದರು ಈಗ ಪಾರ್ಸಲ್ ಏನಾದ್ರು ಬೇಕು ಅಂದ್ರೆ ಇದೇ ರೇಟ್ಗೆ ಇರುತ್ತಾ ಸರ್? ಪಾರ್ಸಲ್ ಅಂದರೆ ಇದೇ ರೇಟ್ಗೆ ಇರಲ್ಲ. ಸೊ ಪಾರ್ಸಲ್ ಬಂದರೆ ನಿಮಗೆ ಕೇಟ್ರಿಂಗ್ ಸರ್ವಿಸ್ ಇರುತ್ತೆ. ಸೊ ಇಲ್ಲಿ ಪಾರ್ಸಲ್ ಎಲ್ಲ ಐಟಮ್ ಸಿಗಲ್ಲ. ಮೇನ್ ಐಟಮ್ ನಿಮ್ಗೆ ಅದನ್ನು ಕೇಳಿದ್ರೆ ಬೇಕಾದ್ರೆ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಕೇಟ್ರಿಂಗ್ ಸರ್ವಿಸ್ ಬೇಕಾದ್ರೆ ಕೊಡ್ತೀವಿ. ನೀವು ಮಿನಿಮಮ್ ಒಂದು 20 ಜನ ಇದ್ದರೆ ಬೇಕಾದ್ರೆ ನಾವೇ ಸರ್ವಿಸ್ ಕೊಡ್ತೀವಿ. ಸೆಟಪ್ಪು ಸರ್ವಿಸ್ ಕೊಡ್ತೀವಿ. ಕಡಿಮೆ ಇತ್ತು ಅಂದರೆ ನಿಮ್ಗೆ ಯಾವ ಲೊಕೇಶನ್ಗೆ ಹೇಳ್ತೀರೋ ಪ್ಯಾಕ್ ಮಾಡಿ ಪೋರ್ಟರ್ ಮಾಡಿಕೊಡ್ತೀವಿ. ಸೊ 100 ಜನ 200 ಜನ 500 ಜನ ಆದರೂ ನಾವು ಕೊಡ್ತೀವಿ ಸರ್. ಈಗ ವೆಜ್ ನಾನ್ ವೆಜ್ ಎರಡೂ ಕೂಡ ಬಫೆ ಸಿಸ್ಟಮು, ಅವರೇ ಬಡಿಸ್ಕೊಂಡು ತಿನ್ನುವಂಥದ್ದು. ಹೌದು. ಅಂದರೆ ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾರು ಎಷ್ಟು ಬೇಕಾದರೂ ಏನಾದ್ರು ತಿನ್ಬೋದು? ಎಷ್ಟು ಬೇಕಾದ್ರೂ ತಿನ್ಬೋದು ಸರ್, ಬಟ್ ವೇಸ್ಟ್ ಮಾಡಬಾರ್ದು. ಸೊ ನಾವು ಕೆಲವೊಂದು ಬೋರ್ಡ್ಗಳು ಹಾಕಿದ್ವಿ, ವೇಸ್ಟ್ ಮಾಡ್ಬಿಡಿ, ನೀವು ಎಷ್ಟು ಬೇಕಾದ್ರೂ ತಿನ್ನಿ. ವೆರೈಟಿ. ನೀವು ಇನ್ನೊಂದು ಏನೋ ಹೇಳ್ತಾ ಇದ್ರಿ, ಅಲ್ಲಿ ಬೋರ್ಡಲ್ಲಿ ನೋಡಿದ್ವಿ, ಈ ನಾನ್ ವೆಜ್ ತಗೊಂಡವರು ವೆಜ್ ತಿನ್ಬೋದು ಅಂತ ಏನೋ ಇತ್ತು, ಅದು ಹೇಗೆ ಸರ್ ಅದು? ಹೌದು ಸರ್. ಈಗ ನಾನ್ ವೆಜ್ ಪೀಪಲ್ಲು ನಾನ್ ವೆಜ್ ಜೊತೆ ಈಗ ವೆಜ್ ತಗೊಂಡ್ರೆ 35 ಐಟಮ್ ಇದೆ. 35 ಐಟಮ್ಗೆ ಎಷ್ಟು? 333 ಪ್ಲಸ್ GST ಹೇಳಿದ್ರಿ. 350. ವೆಜ್ ತಗೊಂಡವ್ರು ಬರೀ ವೆಜ್ ಮಾತ್ರ ತಿನ್ಬೇಕು. ಹೌದು. ನಾನ್ ವೆಜ್ಗೆ 499 ಪ್ಲಸ್ GST. 499 ಪ್ಲಸ್ GST. ನಾನ್ ವೆಜ್ ತಗೊಂಡಂಥವ್ರು ವೆಜ್ಜನ್ನು ತಗೋಬಹುದು. ಖಂಡಿತ ಸರ್. ಈಗ ಆಲ್ಮೋಸ್ಟ್ ನಿಮಗೆ ಹೇಳ್ದಂಗೆ ಒಂದು 13 ರಿಂದ 14 ಐಟಮ್ ನಾನ್ ವೆಜ್ಜು, ಅದ್ರ ಜೊತೆಗೆ ಒಂದು 30 ಐಟಮ್ಗಿಂತ ಹೆಚ್ಚಾಗಿ ವೆಜ್ ಎರಡೂ ತಗೋಬಹುದು. ಒಟ್ಟು 45 ಐಟಮು. ಹೌದು. ನಾನ್ ವೆಜ್ ಐಟಮ್ ತಗೊಂಡ್ರೆ, ನಾನ್ ವೆಜ್ ಊಟ ತಗೊಂಡ್ರೆ ನೀವು ವೆಜ್ ನಾನ್ ವೆಜ್ ಎರಡು ತಿನ್ಬೋದು. ವೆಜ್ ತಗೊಂಡ್ರೆ ಬರೀ ವೆಜ್ ಮಾತ್ರ. ಹಂಗಾರೆ ನಾನ್ ವೆಜ್ ತಗೊಂಡ್ರೆ 45 ಐಟಮ್ ತಿನ್ಬೋದು. ಖಂಡಿತ ಸರ್ ತಿನ್ಬೋದು. ಒಂದೊಂದು ತಿನ್ನುವಷ್ಟೊಳಗೆ ಸುಸ್ತಾಗ್ಬಿಡುತ್ತಲ್ಲ ಸರ್. ಹಂಗೂ ತಿಂತಾರೆ ಜನ? ತಿಂತಾರೆ ಸರ್. ಯಾಕಂದ್ರೆ ಈಗ ವೆರೈಟಿ ಇಲ್ಲಿ ಹಂಗಂದ್ರೆ ಟೇಸ್ಟ್ ನೋಡಕ್ಕೆ ಬರ್ತಾರೆ. ಕೆಲವೊಂದು ಫೇವ್ರೇಟ್ ಐಟಮ್, ಕೆಲವರು ಈಗ ಬಿರಿಯಾನಿ ನೋಡಕ್ಕೆ ಬರ್ತಾರೆ, ಆಮೇಲೆ ಸ್ಟಾರ್ಟರ್ಸ್ ತಿನ್ನಕ್ಕೆ ಬರ್ತಾರೆ. ಸೊ ಅದ್ರ ಜೊತೆಗೆ ಅವ್ರಿಗೆ ವೆಲ್ಕಮ್ ಡ್ರಿಂಕ್ಸ್ ಆಗ್ಬೋದು, ಏನೋ ಐಸ್ ಕ್ರೀಮು, ಜಾಮೂನು, ಡೆಸರ್ಟ್ಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಏನೇನು ಬೇಕೋ ತಿಂತಾರೆ. ಅದೇ ವೇಸ್ಟ್ ಮಾಡ್ದಂಗೆ ತಿಂದರೆ ಬೇಡ. ಆಮೇಲೆ ಇನ್ನೊಂದೇನು ಅಂತಂದರೆ, ಫ್ಯಾಮಿಲಿ ಪ್ರೋಗ್ರಾಮ್ಗಳಿಗೆ ಮತ್ತು ಫ್ಯಾಮಿಲಿ ಬಂದು ಹೋಗೋದಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಹೌದು, ಅದು ಚೆನ್ನಾಗಿದೆ ಅಂತ ಎಲ್ಲರೂ ಸರ್. ಇಲ್ಲಿ ಬರೋದೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸೇ. ಫ್ರೆಂಡ್ ಸರ್ಕಲ್ ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಆಮೇಲೆ ಕಿಟ್ಟಿ ಪಾರ್ಟಿಗಳು ಮಾಡೋಕ್ಕೆ ತುಂಬಾ ಹಿರಿಕರೇ ಬರ್ತಾರೆ ಜಾಸ್ತಿ. ಹೌದು ಸರ್, ಹೌದು. ಎಲ್ಲಾ ತರ ಜನನು ಬರ್ತಾರೆ ಸರ್ ಇಲ್ಲಿ. ಆಮೇಲೆ ಸರ್, ನಿಮ್ಮ ಹೋಟೆಲ್ ನಾವು ಕೇಳಿದ್ವಿ, ರೆಸ್ಟೋರೆಂಟ್ ಹೋಟೆಲ್ ಅಲ್ಲ. ಈ ರೆಸ್ಟೋರೆಂಟ್ ಅಲ್ಲಿ ಹೋದ್ ಸಾರಿ SLC ಮತ್ತೆ PUC ಮಕ್ಕಳುಗಳಿಗೆ 90% ಮೇಲೆ ತಗೊಂಡಿರೋ ಫ್ರೀ ಊಟ ಅಂತ ಹಾಕಿದ್ರಿ. ಈ ಸರಿ ಏನಾದ್ರು ಆಫರ್ ಇಟ್ಟಿದ್ದೀರಾ ಸರ್? ಈ ಸರಿ ಏನಂದ್ರೆ ಆಫರ್ ಅಂದ್ರೆ ಏನು 60 ವರ್ಷ ಮೇಲ್ಪಟ್ಟ ಸೀನಿಯರ್ ಸಿಟಿಜನ್ಗೆ ಸೊ ಫ್ರೀ ಆಗಿ ಊಟ ಕೊಡ್ತಾ ಇದೀವಿ ಸರ್. ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ ಅವ್ರಿಗೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ, ಫ್ರೀ ಆಗಿರುತ್ತೆ ಅವ್ರ ಊಟ. ಸೀನಿಯರ್ ಸಿಟಿಜನ್ ಗಂಡ್ ಮಕ್ಳು ಹೆಣ್ಮಕ್ಳು ಯಾರೇ ಬಂದ್ರು ಅವ್ರಿಗೆ ಫ್ರೀ ಊಟ, ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ. 60 ವರ್ಷ ಆಗಿ ವಯಸ್ಸಾದಂತವ್ರಿಗೆ ಫ್ರೀ ಊಟ. ವೆಜ್ ನಾನ್ ವೆಜ್ ಏನಾದ್ರು ತಿನ್ಬೋದು. ಇದೊಂದು ಒಳ್ಳೆ ಆಫರ್. ಈ ತರ ಕರ್ನಾಟಕದಲ್ಲಿ ಎಲ್ಲೂ ಬಿಟ್ಟಿಲ್ಲ, ನೀವೊಬ್ರು ಬಿಟ್ಟಿದ್ದೀರಿ ಅನ್ಸುತ್ತೆ. ಸರ್ವಿಸ್ ಕೊಡ್ಬೇಕು ಅಂತ ಸರ್. ಇಲ್ಲಿ ಬರೋದೆಲ್ಲ ಫ್ಯಾಮಿಲಿ ಬರ್ತಾರೆ. ಈಗ ಗಂಡ ಹೆಂಡತಿ ಜೊತೆಗೆ ಅವ್ರ ಮಕ್ಕಳು ಬರ್ತಾರೆ, ಅಪ್ಪ ಅಮ್ಮ ಬರ್ತಾರೆ. ಸೊ ನಾವೀಗ ಇಷ್ಟು ದಿನ ಬರ್ತಾ ಇದ್ರಲ್ಲ, ಈಗ ಒಂದು ಆಫರ್ ಕೊಡೋಣ, ಇನ್ನೊಂದು ಮಂತು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಈ ಮಂತಲ್ಲಿ ಸೊ ಸೀನಿಯರ್ ಸಿಟಿಜನ್ ಎಷ್ಟೇ ಜನ ಬಂದ್ರು ಅವ್ರಿಗೆ ಫ್ರೀ ಇರುತ್ತೆ, ಜೊತೆ ಫ್ಯಾಮಿಲಿ ಜೊತೆ ಬರ್ಬೇಕಷ್ಟೇ ಅವರು. ಅಂದ್ರೆ ವಯಸ್ಸಾದಂಥವ್ರಿಗೆ ಒಂದು ಊಟದಲ್ಲಿ ನೀವೊಂದು ಏನೋ ಒಂದು ಸೇವೆ ಮಾಡ್ದಂಗೆ ಮಾಡ್ತಾ ಇದ್ದೀರಿ. ಹೌದು. ಇದು ಸರ್, ಅಂದ್ರೆ ಇದು ಡೈಲಿ ಇರುತ್ತೆ ಸರ್ ಹೋಟೆಲ್? ಇದು ಡೈಲಿ ಇರುತ್ತೆ ಸರ್. ಲಂಚ್ ಡಿನ್ನರ್ 2 ಇರುತ್ತೆ, ಡೈಲಿ ಇರುತ್ತೆ. ಡೈಲಿ ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಊಟ, ಇದಿಷ್ಟು ಊಟ ಡೈಲಿ ಇರುತ್ತೆ. ಸೋಮವಾರ ಒಂದಿನ ಬಿಟ್ಟು ಸೋಮವಾರನೂ ಇರುತ್ತೆ ಸರ್. ಎವ್ರಿ ಡೇ ಇರುತ್ತೆ. ಇದೇನ್ರಿ ಇದು? ಹೌದು ಸರ್. ಇಲ್ಲಿ ಹೆಂಗೆ ಅಂದ್ರೆ, ಸೊ ನಮಗೆ ವೀಕೆಂಡಲ್ಲಿ ಕಸ್ಟಮರ್ ಇರ್ತಾರೆ, ಅದ್ರ ಜೊತೆಗೆ ಬರ್ಡೇ ಪಾರ್ಟಿಗಳು ಇರ್ತವೆ. ವೀಕ್ ಡೇಸ್ ಅಲ್ಲಿ ಪಾರ್ಟಿಗಳ ಜೊತೆಗೆ ಕಂಪನಿ ಟೀಮ್ ಔಟ್ಗಳು ಇರ್ತವೆ. ಹಂಗಾಗಿ ಪ್ರತಿದಿನನೂ ನಮ್ದು ಯಾವತ್ತೂ ಕ್ಲೋಸ್ ಇರಲ್ಲ, ಪ್ರತಿದಿನ ಓಪನ್ ಇರುತ್ತೆ. ಅಂದ್ರೆ ಜೊತೆಗೆ ಸೋಮವಾರ ದಿನನೂ ಬರ್ತಾರೆ? ಹೌದು ಸರ್. ಎರಡು ಸಿಗುತ್ತೆ ಸರ್. ಅಂದ್ರೆ ಆ ದಿನನೂ ಪಾರ್ಟಿ ಟೀಮ್ ಔಟ್ಗಳು, ಪಾರ್ಟಿ ಔಟ್ ಎಲ್ಲ ಇರುತ್ತೆ ಸರ್. ನೋಡಿ, ಇವತ್ತು ನೀವೇ ನೋಡಿದ್ರೆ, ಇವತ್ತು ಟ್ಯೂಸ್ಡೇ ಮಂಗಳವಾರ. ಸೊ ಇವತ್ತು ಆಲ್ಮೋಸ್ಟ್ ಒಂದು 50 ಜನ ಒಂದು ಪಾರ್ಟಿ ಇತ್ತು, ವೆಜ್ ನಾನ್ ವೆಜ್ ಇದ್ರು. ಸೊ ನಾಳೆನೂ ಒಂದು ಪಾರ್ಟಿ ಇದೆ. ಸೊ ಮಿನಿಮಮ್ ಏನಿಲ್ಲ ಅಂದ್ರೆ ವಾರದಲ್ಲಿ ಒಂದು 3 ರಿಂದ 4 ಪಾರ್ಟಿ ಅಂತೂ ಆಗ್ತಾ ಇರುತ್ತೆ ಸರ್. ಸರ್, ಈಗ ಪಾರ್ಟಿ ಅವ್ರಿಗೆ ನೀವು ಪಾರ್ಟಿ ಟೀಮ್ ಔಟ್ ಅವೆಲ್ಲ ಬಂದವ್ರಿಗೆ ಸಪ್ರೇಟ್ ಆಗಿ ಮಾಡ್ತಾ ಇರ್ತೀರಿ. ಜನರಲ್ ಆಗಿ ಬರ್ತಾರಲ್ಲ ಅಂತವ್ರಿಗೆ ಅದಕ್ಕೆ ಸಪ್ರೇಟ್ ಇರ್ತದ ಕುತ್ಕೊಂಡು ತಿನ್ನೋದಕ್ಕೆಲ್ಲ? ಇರುತ್ತೆ ಸರ್. ಈಗ ಹೆಂಗಂದ್ರೆ ಪಾರ್ಟಿ ಇದ್ದಾಗ ಪಾರ್ಟಿ ನಡೀತಾ ಇರ್ತದೆ, ಪಾರ್ಟಿ ಇಲ್ಲದವರಿಗೆ ಸಪ್ರೇಟ್ ಜಾಗ ಇರುತ್ತೆ. ಅವ್ರು ಆರಾಮಾಗಿ ಬಿಲ್ ತಗೊಂಡು ಆರಾಮಾಗಿ ಬಂದು ಊಟ ಮಾಡ್ಬೋದು. ಇವ್ರಿಗೆ ಏನ್ ತೊಂದರೆ ಇಲ್ಲ. ಪಾರ್ಟಿ ಅವ್ರು ಮಾಡ್ಕೋಬಹುದು, ನಾರ್ಮಲ್ ಆಗಿ ಬಂದು ಊಟ ಮಾಡೋರು ಮಾಡ್ಬೋದು. ಹೌದು. ಈ ಪಾರ್ಟಿಯವ್ರಿಗೆ ಸಪ್ರೇಟ್ ಪಾರ್ಟಿ ಹಾಲ್ ಇದೆ. ಸೊ ಜನರಲ್ ಊಟ ಮಾಡೋರಿಗೆ ಅವ್ರಿಗೆ ಸಪ್ರೇಟ್ ಹಾಲ್ ಇದೆ. ಅವ್ರಿಗೆ ಒಂದು ಪ್ರೈವೇಸಿಯಾಗಿ ಜಾಗ ಬಿಟ್ಟಿದೆ. ಹೌದು. ಈ ತರ ಇದೆ. ಹೌದು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಮಂಜುಳಾ ಅಂತ. ನಾನು ಇಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಿದ್ರಿ? ಇಲ್ಲಿ ನನ್ನ ಹಸ್ಬೆಂಡ್ದು 50 ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಅರ್ಧ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀರಿ? ಹೌದು. ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಇಲ್ಲಿ? ತುಂಬಾ ಖುಷಿ ಆಗ್ತಾ ಇದೆ. ಇಟ್ ವಾಸ್ ಮೈ ಡ್ರೀಮ್ ಆ್ಯಕ್ಚುಲಿ. ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಎಲ್ಲಿ ಬುಕ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನೋಡ್ತಾ ಇದ್ದೆ. ನನಗೆ ಕೆಲವೊಂದು ಫ್ರೆಂಡ್ಸ್ ಇಲ್ಲಿ ರೆಫರ್ ಮಾಡಿದ್ರು.
ಆ್ಯಕ್ಚುಲಿ ನಾನು US ಇಂದ ಒಂದು 3-4 ಮಂತ್ಸ್ ಬ್ಯಾಕ್ ಬಂದು ನಾನು ಎಲ್ಲ ರೆಸ್ಟೋರೆಂಟು ಸ್ವಲ್ಪ ನೋಡಿದೆ. ನೀವು US ಅಲ್ಲಿ ಇದ್ದೀರಾ ಮೇಡಮ್? ಹೌದು, ಅಲ್ಲಿಂದ ನಾನು ಇವಾಗ ಇಲ್ಲಿ ಟ್ರಾವೆಲ್ ಮಾಡಿರೋದು, ಬಟ್ ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್. ಸೊ ಈ ಒಕೇಶನ್ಗೋಸ್ಕರನೇ ನಾನು ಅಲ್ಲಿಂದ ಬಂದು, ಬಿಕಾಸ್ ಐ ವಾಂಟೆಡ್ ಟು ಸೆಲೆಬ್ರೇಟ್ ದಿಸ್ ಬಿಗ್ ಮೂಮೆಂಟ್. ಸೊ ಅದಕ್ಕೋಸ್ಕರ ಬಂದೆ. ನಾನು ಆಲ್ಮೋಸ್ಟ್ ಲೈಕ್ 1,200 ಜನಗಳು ನನ್ನ ಅಂಡರ್ ಕೆಲಸ ಮಾಡ್ತಾರೆ. ಅವರೆಲ್ಲ ರೆಫರ್ ಮಾಡಿದ್ರು, ಕೆಲವೊಂದು ಹೋಟೆಲ್ಸು, ರೆಸ್ಟೋರೆಂಟ್ಸು ಅವರೆಲ್ಲ ರೆಫರ್ ಮಾಡಿದ್ರು. ಬಟ್ ಐ ಫೆಲ್ಟ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಒನ್ ವೇರ್ ಐ ವೆರಿ ಹ್ಯಾಪಿ ಫಾರ್ ಇಟ್. ಬಿಕಾಸ್ ತುಂಬ ಒಳ್ಳೊಳ್ಳೆ ರೆಸ್ಟೋರೆಂಟ್ಸು ಇತ್ತು, ಬಟ್ ಈ ರೆಸ್ಟೋರೆಂಟಲ್ಲಿ ನನಗೇನಂದರೆ ವೆರಿ ಫ್ರೆಂಡ್ಲಿ ನೇಚರ್, ವೆರಿ ಕೋಆಪ್ರೇಟಿವ್ ಪೀಪಲ್. ಫ್ಯಾಮಿಲಿ ನೇಚರ್. ನಾವೇನೇನಾದ್ರು ಹೇಳಿದ್ರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ರು. ಆ್ಯಂಡ್ ನಾವು ಯಾವಾಗಲಾದ್ರೂ ಕಾಲ್ ಮಾಡಿದ್ರೆ ದೇ ವರ್ ನಾಟ್ ಹೆಸಿಟೇಟ್ ಟು ರೀಚ್ ಔಟ್. ಸೊ ಹಂಗಾಗಿ ನನಗೆ ಐ ವಾಸ್ ರೆಡಿ ಟು ಪೇ ಈವನ್ ಎಕ್ಸ್ಟ್ರಾ ಮನಿ. ಬಟ್ ಈ ಥರ ಏನಂದರೆ ಇಲ್ಲಿ ಏನಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು. ಸೊ ಹಂಗಾಗಿ ಐ ವಾಸ್ ನಾಟ್ ರೆಡಿ ಟು ಗೋ ಫಾರ್ ಎನಿ ಅದರ್ ರೆಸ್ಟೋರೆಂಟ್. ಮೇಡಮ್, ಈಗ ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತಿದೆ, ಆ ಹೆಸರು ತಕ್ಕನಂಗೆ ಇದೆಯಾ ಮೇಡಮ್ ಇಲ್ಲಿ? ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಫುಡ್ಡೆಲ್ಲ ನಾನು ನೋಡಿದಾಗ ಜಸ್ಟ್ ಅನ್ಲಿಮಿಟೆಡ್ ಅಂತ ಹೇಳಿದಾಗ ಇಷ್ಟು ಐಟಮ್ಸ್ ಆಗುತ್ತಾ, ತಿನ್ಬೋದಾ ಅಂತ ಬಂದು ಒಂದ್ಸರಿ ಇಲ್ಲಿ ಐ ಸರ್ವ್ಡ್ ಮೈ ಸೆಲ್ಫ್. ನಾನು ಬಂದು ನೋಡಿ ಚೆಕ್ ಮಾಡಿ ಫುಡ್ ಚೆನ್ನಾಗಿದೆಯಾ, ಸೋಡಾ ಏನಾದರೂ ಹಾಕಿದ್ದಾರಾ. ಬಿಕಾಸ್ ನಾವು ತುಂಬ ಎಂಪ್ಲಾಯೀಸ್ ಜೊತೆ ಇವಾಗ ನಾನು ರೆಫರ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಹ್ಯಾಪಿ ಆಗಿರಬೇಕು. ಸೊ ಅಲ್ಲಿ ದೆನ್ ವೆನ್ ಐ ಕೇಮ್ ಯೂರ್ ಐ ವಾಸ್ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದ ಇಟ್ ಲುಕ್ಸ್ ಲೈಕ್ ವೆರಿ ಸ್ಮಾಲ್, ಬಟ್ ತುಂಬ ಸಸ್ಪೀಷಿಯಸ್ ಪ್ಲೇಸು, ತುಂಬ ರೆಕಮೆಂಡೆಡ್ ಪ್ಲೇಸ್. ಆ್ಯಕ್ಚುಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರು ತುಂಬ ಹ್ಯಾಪಿಯಾಗಿ ಊಟ ಮಾಡ್ತಾ ಇದ್ದಾರೆ. ವೆರಿ ವೆರಿ ಹ್ಯಾಪಿ. ನನಗೆ ಏನನ್ನಿಸ್ತು, ಫಸ್ಟು ಫುಡ್ ಹೇಗಿರುತ್ತೋ, ನಾನು ತಿಂದೋದಾಗ ಭಾಳ ಚೆನ್ನಾಗಿತ್ತು, ಇವಾಗ ಹೇಗಿರುತ್ತೋ ಅನ್ನೋ ಇಂಟೆನ್ಷನ್ ಇತ್ತು. ಬಟ್ ನೌ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎವ್ರಿಬಡಿ ಈಸ್ ವೆರಿ ಹ್ಯಾಪಿ. ದೇ ಆರ್ ಟೆಲಿಂಗ್ ಫುಡ್ ಇಸ್ ವೆರಿ ಗುಡ್. ನೀವಂತೂ ಊಟ ಮಾಡ್ತಾ ಇಲ್ಲ, ಎಲ್ಲ ಟೇಬಲ್ಗೆ ಹೋಗಿ ಚೆನ್ನಾಗಿದೆಯಾ ಊಟ ಮಾಡಿ ಹೇಳ್ತಿದ್ರಿ, ಮನೇಲಿ ಊಟ ನಾನು ಆ್ಯಕ್ಚುಲಿ ಐ ವಾಂಟೆಡ್ ಟು ಟೇಕ್ ದಿಸ್ ಲಾಸ್ಟ್ ಮೂಮೆಂಟ್, ಬಿಕಾಸ್ ಲಾಸ್ಟ್ ಟೈಮ್ ಬಂದು ನಾನು ಊಟ ಮಾಡ್ಕೊಂಡು ಹೋಗಿದ್ದೆ, ನಾನು ನನ್ನ ಸಿಸ್ಟರು. ಸೊ ಹಂಗಾಗಿ ಐ ನೋ ವೆಲ್. ಬಟ್ ಇವತ್ತು ಹೇಗಿದೆ ಅನ್ನೋದು ಐ ವಾಂಟೆಡ್ ಟು ಟೇಕ್ ಅ ಒಪಿನಿಯನ್ ಆಫ್ ಎವ್ರಿಬಡಿ. ಸೊ ರಿಯಲಿ ವಂಡರ್ಫುಲ್ ಅರೇಂಜ್ಮೆಂಟ್ಸ್ ದೇ ಹ್ಯಾವ್. ಮನೆಯಲ್ಲಿ ಅಡುಗೆ ಮಾಡಿ ಬಡಿಸ್ದಂಗೆ ಖುಷಿಯಾಗಿದೆ ನಿಮ್ಗೆ, ಎಲ್ಲರೂ ತುಂಬ ಚೆನ್ನಾಗಿದೆ. ನನಗೇನು ಖುಷಿ ಇಲ್ಲಿ ಅಂತ ಹೇಳಿದ್ರೆ, ಯಾರನ್ನಾದ್ರೂ ಅಪ್ರೋಚ್ ಮಾಡಿ ತುಂಬ ಫ್ರೆಂಡ್ಲಿಯಾಗಿ ಬಂದು ಮಾತಾಡ್ತಾರೆ. ಆ್ಯಂಡ್ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ, ಯಾರು ಹೆಸಿಟೇಟ್ ಮಾಡ್ಕೊಳ್ತಾ ಇಲ್ಲ. ಬಂದು ಇಲ್ಲಿ ಸರ್ವ್ ಮಾಡಿ, ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾರೂ ಹೆಸಿಟೇಟ್ ಮಾಡ್ಕೊಂಡಿಲ್ಲ. ಒಂದೇ ನಿಮಿಷ ಮೇಡಮ್ ಬರ್ತೀನಿ ಅಂತ ಹೇಳ್ತಾರೆ ಹೊರತು ಯಾರು ಮುಖಾಮುಖಿ ಒಂಥರ ಮಾಡ್ಕೊಳ್ತಲ್ಲ. ಅದು ನನಗೆ ಭಾಳ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫುಡ್ ಈಸ್ ವಂಡರ್ಫುಲ್. ಒಂದೇನಂದರೆ ಇದು ಹಳೆ ಫುಡ್ ಎಲ್ಲ ಮಾಡಿಕೊಂಡು ಸ್ಟೋರ್ಡ್ ಫುಡ್ ಎಲ್ಲ ಕೊಡ್ತಾರೆ, ಇಲ್ಲಿ ಆ ಥರ ಏನಿಲ್ಲ, ಎಲ್ಲ ಫ್ರೆಶ್ ಫುಡ್ ಇದೆ, ತುಂಬ ಚೆನ್ನಾಗಿದೆ. ಐ ವುಡ್ ರೆಕಮೆಂಡ್ ಎವ್ರಿಬಡಿ ಟು ಕಮ್ ಹಿಯರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.